ನಾವ್ ಎಲ್ಲಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬೆಲೆ ಜಾಸ್ತಿ ಆಗುತ್ತೆ. ಜೀವನದಲ್ಲಿ ಮುಂದೆ ಬರ್ಬೇಕು. ಬರ್ತಾರಂದ್ರೆ ಹಾಸನಿಗೆ ಚಂದು ಮದುವೆಗೆ ಎಲ್ಲ ಹೇಳ್ಬಿಟ್ಟಿದೀವಿ. ಈಗ ಡ್ರಾಪ್ ಮಾಡ್ತವ್ರೆ ಇದು ಹೈದರಾಬಾದ್ ಇಂದ ಮುಂಜಾನೆ ಬಂದಿಯಲ್ಲ, ಹೆಂಗ ಅನಿಸ್ತು? ಆಫ್ಟರ್ 5 months ಬೆಂಗಳೂರಿಗೆ ಬಂದಿದೆಯಲ್ಲ, ಏನ್ ಅನಿಸ್ತು? ನನಗೆ ನೋಡಿದ್ರೆ 5 month ಆಗಿದೇನೆ ಅನಿಸ್ತಾ ಇಲ್ಲ. ದಿನ ಹೋಗಿದೆ ಗೊತ್ತಾಗಿಲ್ಲ. ಹೀಗೆ ಮೊನ್ನೆನೆ ಹೋಗ್ದಂಗಿತ್ತು ನೋಡ. ಅಲ್ಲಿಬ್ರು ಇನ್ನ ಮುಂದೆನೆ ಇಬ್ರು ಜನ ಪಿಕಪ್ ಹಾಕಾರ. ಸೊ ಅವ್ರಿಬ್ರು ಬರೋಬ್ಬರಿ ಅರ್ಧ ತಾಸ ಈ ನನ್ನ ಮಗನಿಗೆ ಕಾಯ್ದೆ ನೋಡ್ರಿ. ನಾವಿಲ್ಲಿ ಅಷ್ಟು ಲೇಟ್ ಆಗಿ ಬಂದ್ರೆ ಹೆಂಗೆ? ನೀನು ನಿನ್ನ ದರ್ಶನ ನಾವು ಅರ್ಧ ತಾಸು ಕಾಯ್ದೆ. ನಾವು ಗೆಳೆಯರಿಗೋಸ್ಕರ ಒಂದು ಇದು ತಗೊಂಡ್ಬಂದಿದೀವಿ. ಚಿಂಗಟಿ ಗುಲ್ಬರ್ಗದಿಂದ ಮುಂಜಾನೆ ಬಂದನವ. ನೀನು ಇಲ್ಲೇ ಜಿಗಣಿಯಿಂದ ಹರಪನಹಳ್ಳಿಗೆ ಬರಾಕ ಬರೋಬ್ಬರಿ ಅರ್ಧ ತಾಸು ಮಾಡಿದ್ವಿ. ನಮ್ಮ ಸಾಹಸಗಳು ಇರ್ತವೆ ಸುಮಾರು, ನಾವೆಲ್ಲ ಮಾಡ್ಕೊಂಡ್ ಬರ್ಬೇಕಾಗ್ತದೆ. ನೀವು ಇವಳಿಗೋಸ್ಕರ ನಿಜ ಹೇಳು, ನೀನೇ ಲೇಟು. ನಾ ಪರ್ಫೆಕ್ಟ್. ಎಲ್ಲರೂ ವಿದ್ಯಾ ಹರ್ಬಲ್ಸ್ ಬ್ಯಾಗೆ, ನಮ್ದು ಅದೇ ಬ್ಯಾಗ್. ನಂದು ಹೋಗೈತೆ. ಹತ್ತು ಜಲ್ದಿ ಹತ್ರಿ, ಹತ್ರು ಜಲ್ದಿ ಜಲ್ದಿ ಹತ್ರಿ. ಹತ್ತಿದ್ರ ಇಬ್ರು ಏನ್ ಕೊಡು ತಗೋತೀವಿ ಬಿಡು. ಟಿಕೆಟ್ ಫ್ರೀ ಅಲ್ಲ ಚಿನ್ಮಯಿ? ಫ್ರೀ ಅಲ್ಲ ಸರ್? ಯಾವಾಗಿಂದ ಸ್ಟಾಪ್ ಆಗಿದೆ ಸರ್ ಫ್ರೀ ಇದು? ಯಾರ ಜೊತೆ ಮಾತಾಡತ್ತಿ? ಮಗನ ಜೊತೆ ಮಾತಾಡ್ತೀವಿ. ಏನಂತೆ ಮದುಮಗ? ಏನಂತೆ ಬರ್ತಾ ಇದೀವಿ ಅಂತ ಹೇಳು. ಮದುಮಗ ಚಂದು ಅವರು ಇಲ್ಲಿಂದ ಮೆಜೆಸ್ಟಿಕ್ ಇಂದ ಸೀದಾ ಹಾಸನ ಬಸ್. ಹೌದಿಲ್ಲ? 10 ಪ್ಲಾನ್ ಕ್ಯಾನ್ಸಲ್ ಮಾಡಿ ಟ್ರೈನಿಗೆ ಹೋಗೋಣಂತ ಪ್ಲಾನ್ ಕ್ಯಾನ್ಸಲ್ ಮಾಡಿದಿ, ಮೆಟ್ರೋಗೆ ಹೋಗೋಣತ್ತಂದು ಕ್ಯಾನ್ಸಲ್ ಮಾಡಿದಿ, ಕಾರ್ ಬುಕ್ ಮಾಡ್ಕೊಂಡು ಹೋಗೋಣತ್ತಿ ಕ್ಯಾನ್ಸಲ್ ಮಾಡಿದಿ, ಲಾಸ್ಟಿಗೆ ಏನ್ ಮಾಡಿದಿ? ಕ್ಯಾಂಪ್ ಬಸ್ಸಿಗೆ ಹತ್ತಿ ಅದೇ ಎಲೆಕ್ಟ್ರಿಕಲ್ ಬಸ್ ಅದು. ಕ್ಯಾಂಪ್ ಬಸ್ಸು ಕ್ಯಾನ್ಸಲ್ ಆಯ್ತು. ಲಾಸ್ಟಿಗೆ ನೀನು ನಮ್ಮ ಜೊತೆ ಬರ್ತಿದ್ಯಾ ತಾನೆ? ಮತ್ತೆ ಅಲ್ಲೇ ಮುಂದೆ ಕೂತಿದ್ಯಾ? ಹೇಳ್ತೀನಮ್ಮ, ಏನು ಸಮಸ್ಯೆ ಏನು? ಅಲ್ಲ, ನಿಮಗೆ ಬಸ್ ಫ್ರೀ ಮಾಡಿದಾರೆ ತಾನೆ? ನಮ್ಮಿಬ್ಬರದು ಟಿಕೆಟ್ ಆದ್ರೂ ತೆಗಿಸ್ಬೇಕು ತಾನೆ ನೀನು? ಅಂದರೆ ನಮ್ಮದು ಚಿಂತಿದ್ದು ತನ್ಮೈ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಎತ್ತು. ಹೆಣ್ಮಕ್ಳು ಒಬ್ರು ಇಲ್ಲ ಬಸ್ಸಲ್ಲಿ. ಅಲ್ಲ ಅಂದ್ರೆ ಫಸ್ಟ್ ಟೈಮ್ ಬಸ್ಸಲ್ಲಿ ಹೆಣ್ಮಕ್ಳು ಇಲ್ದೇ ಇರೋದು ನೋಡ್ತಾ ಇದೀನಿ. ಅಂದ್ರೆ ನೀನ್ ಇದೆಯಾ, ನೀನ್ ಒಬ್ಬಳನ್ ಬಿಟ್ಟು ಚಿನ್ಮಯಿ ಒಬ್ರು ಹೆಣ್ಮಕ್ಳಿಲ್ಲ ನೋಡು. ಅಲ್ಲಿಂದ ಕ್ಯಾಂಪ್ ಬಸ್ ಹತ್ತದ ಯಾವಾಗ? ಈ ಟ್ರಾಫಿಕ್ ನೋಡು ಮಾರ, ಟ್ರಾಫಿಕ್ ನೋಡಿದು. ಚಿನ್ನಮ್ಮ ನನ್ ಮಾತು ಕೇಳು. ಮೆಟ್ರೋಗೆ ಹೋಗೋಣ. ಇಲ್ಲಿಂದ ಕೋಣನಕುಂಟೆ ಮೆಟ್ರೋ ಇಂದ ಸೀದಾ ಮೆಜೆಸ್ಟಿಕ್ ಮೆಟ್ರೋಗೆ ಹೋಗೋಣ. ಅಲ್ಲಿಂದ ಮೆಜೆಸ್ಟಿಕ್ ನಿತಿನ ಯಂಗ್ಸ್ಟರು, ನಾನು ಅಂಕಲ್ಲ. ಇದೇ ಫೈನಲ್ಲ? ಸರಿ ಅಂಕಲ್ ಆದವ್ರಿಗೆ ಅಂಕಲ್ ಅಂದ್ರೆ ಏನಂತ ಕೇಳೋದು? ಯಂಗ್ಸ್ಟರ್ ಅನ್ಬೇಕು, ಅಂಕಲ್ ಆದವ್ರಿಗೆ ಅಂಕಲ್ ಅನ್ಬೇಕು. ಇಲ್ಲ ಹೋಗೋಣ ಕ್ಯಾಮ ಯಾರು? ತಿಳ್ಕೊತಾರ ಬಿಡು. ಕ್ಯಾಮ ಯಾರು? ಹೆಂಗ ಯಾವ ತರ ಬೆಳೆದಿರೋ ಮಗು. ನಿಮ್ ಕಡೆ ತಗೋತೀವಿ ಅಂದ್ರೆ ನಿಮ್ ಹೇಳುದು ಕೇಳಲ್ಲ ಬಿಡಲ್ಲ. ಇವ್ರ ಜೊತೆ ನಾವು ಬಸ್ ಜರ್ನಿ ಬೇರೆ ಮಾಡ್ಬೇಕು. ಏನಮ್ಮ ನೀನೇನ್ ಹೇಳ್ದೆ? ನಿನ್ ಮತ್ತೆ ಕೇಳಿದಿರಲ್ಲ ನಾನು. ಟ್ರೈನಲ್ಲಿ ಎಲ್ಲ ಕಷ್ಟ ಆಗೋದು, ಎಲ್ಲ ಬಸ್ ಮಿಸ್ ಆಗೋ. ಟ್ರೈನ್ ಏನಾದ್ರು ಮಿಸ್ ಆದ್ರೆ ಏನ್ ಮಾಡ್ತಿದ್ದೆ? ಬಸ್ ಮಿಸ್ ಆದ್ರೆ ಇನ್ನೊಂದು ಬಸ್ಸು. ಎಲ್ಲ ಮುಗಿದ ಮೇಲೆ ಹೇಳೋರೆ ಬಾಳ ಮಂದಿ ಅದಾರ. ನಿನ್ನಿಂದನೇ ಲೇಟ್ ಆಗಿತ್ತು ಚಿಂತೆ ಎಲ್ಲ. ಮತ್ತೆ ಯಾವ್ದೋ ಇದು ಬಿಲ್ಡಿಂಗ್ ಮಸ್ತ್ ಐತಿದೆ. ಸಖತ್ತಾಗಿತ್ತು ನೋಡೋದು. 2 ತಾಸು ಮಕ್ಕೋತೀನಿ ಅಂದ್ರ ವಟ ಒದರ್ತಿ ಅಲ್ಲೇ ಕ್ಯಾಮೆ. ಮನುಷ್ಯ ಏನ್ ದನ ಏನ್ ನೋನು ಮನೀಶ್ 2 ಮಿನಿಟ್ ಮನೀಶ್ ಕೊಟ್ಟಿಲ್ಲ ನೋಡೋನು. ಇಲ್ಲಾರ ಸಿಕ್ಕಾಪಟ್ಟಿ ಟ್ರಾಫಿಕ್. ಟ್ರಾಫಿಕ್ ನೋಡುದು. ಇಂಥ ಟ್ರಾಫಿಕ್ನ್ಯಾಗ ಅದ್ರ ನಿಮ್ಮಿಬ್ಬರದು ಕಿರಿಕಿರಿ. ಬಾಯ್ಲಿ ಗಾಡಿ ಸಿಕ್ರೋಡ್ ಮನೆ ತಾಸ ಆಯ್ತು. ನಾ ಮೆಜೆಸ್ಟಿಕ್ ಮುಟ್ಟಲಾಗ್ಯಾವಲ್ಲು.
ಇಡೊತ್ತಿಗೆ ಅರ್ಧ ಹಾಸನಕ್ಕೆ ಹೋಗಿದ್ದೇವೆ ನಾವು. ಹಾ ಚಿನ್ಮಯ್ ಮಾತಾಡು ಮೆಟ್ರೋಗೆ ಹೋಗೋಣ ಅಂತ ಹೇಳಿದ್ರೆ ಕೇಳಿಲ್ಲ. ಮಾತಾಡು. ಬಸ್ ಅಂತ ಹೇಳಿದೆ. ನೋಡಲ್ ರಶ್ ನೋಡು ಬಸ್ ಅಂತ ಹೇಳಿದ್ರೆ ಮೆಟ್ರೋ ಹೋಗೋಣ ಅಂದ್ರೆ ಕೇಳಿಲ್ಲ. ನೋಡು ಮೆಟ್ರೋ ಹೋಗಿದ್ರಿ ಹೇಳಿ ಅರ್ಧ ಬಸ್ ಅಂತ 2 ತಾಸು ಆಯ್ತು. ಆಯ್ತಲ್ಲ ಒಬ್ಳು ಚಿನ್ನಮಯ್ಯ ಮೊನ್ನೆ ನೀವೇ ನನಗೆ ಒಂದು ಮಾತಾಡ್ದಾಗಿತ್ತು. ಏನ್ ಹೇಳು. Golden words cannot be repeated. ಗೋಲ್ಡನ್ ನೋಟ್ಸ್ ಕ್ಯಾನ್ ಬಿ ರಿಪೀಟೆಡ್. ಇಲ್ಲ ಅಪ್ಪ. ಹೋಗಿ ಅಂದ್ರೆ ರೀಚ್ ಆಗೋದು ಏನ್ ನನಗೆ ಟ್ರೈನರ್ ಹೋಗೋಣ. ಟ್ರೈನ್ ಅಲ್ಲಿ ಹೋಗಿದ್ರೆ ಬಸ್ ಸಿಗ್ತಿತ್ತ. ಅಲ್ಲಲ್ಲ. ಹಾ? ಟ್ರೈನಲ್ಲಾದ್ರೆ 3 ಗಂಟೆ. 6 ಗಂಟೆಗೆ ಅಂತೂ ಇಂತೂ ಇಷ್ಟೊತ್ತಾದ ಮೆಜೆಸ್ಟಿಕ್ಗೆ ರೀಚ್. ಇವ್ರನ್ನ ಕರ್ಕೊಂಡು ಯಾರ ಸಬ್ಸ್ಕ್ರೈಬ್ ಮಾಡ ನವೀನ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನವೆಂಬರ್ ತಿಂಗಳು ಪೂರ್ತಿ ಮಾಡ್ತಾರೆ. ಹಲೋ ಫುಲ್ ಜಗಮಗ ಅನ್ಸಾಕತ್ತಾರಲ್ಲ ಅಪ್ಪಿ, ಏನ್ ಹೇಳ್ತಿ? ಏನ್ ಹೇಳಂತಾರೆ ಎಲ್ಲ ಕಡೆ ಜಿಗಿ ಜಿಗಿ ಎಬ್ಸ್ಬಿಟ್ಟಾರೆ. ನವೆಂಬರ್ ಅನ್ಕೊಂಡ್ರೆ ಕನ್ನಡ ರಾಜ್ಯೋತ್ಸವ ಅಂತಾರೆ. ಏನ್ ಮಾತಾಡೋಣ? ಚಿನ್ಮಯ್ ಬಾ ಟಿಕೆಟಿ ಹೇಳಪ್ಪ, ಏನಾರ ಹೇಳಪ್ಪ. ಟ್ರೈನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಸ್ಸಿಗೆ ಕರ್ಕೊಂಡ್ ಬರ್ತೇನೆ, ಬಸ್ಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಟ್ರೈನಿಗೆ ಕರ್ಕೊಂಡ್ ಬರ್ತಾನೆ. ಒಟ್ಟು ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕಿಲ್ಲ ಚಿನ್ಮಯ್. ಹಿಂದೆ ಹೋಗ್ಬೇಡ, ಮುಂದೆ ಬಾ. ಜೀವನದಲ್ಲಿ ಮುಂದೆ ಬರ್ಬೇಕು, ಹಿಂದೆ ಹೋಗ್ಬಾರ್ದು. ಅರ್ಥ ಆಯ್ತಾ? ನೋಡ, ನಮ್ದು ಹಳಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದು. ಹೆಂಗೈತಿ ಅಪ್ಪಿ? ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹೆಂಗೈತಿ? ಹಾಸನ್ ಬಸ್ ಇಲ್ಲೇ ಸಿಗ್ತಾವಲ್ಲಿ. ಹಾಸನ್ ಬಸ್ ಈ ಇದ್ರಲ್ಲಿ ಸಿಗ್ಬೋದು. ಯಾವ್ದು ಗೊತ್ತಿಲ್ಲ, ನೋಡ್ಬೇಕು. ಪಟ್ನಾಥ್ ಸರ್, ನಾನ್ ಸ್ಟಾಪ್ ಅಲ್ಲ? ನಾನ್ ಸ್ಟಾಪ್ ಅಪ್ಪಿ. ಎಲ್ಲಿ ಸೀಟ್? ಸರಿ, ಚಿನ್ಮಯ್ಗೊಂದು, ನೀವು ಇಬ್ರು ಕೂರೋದು ಹಿಡು. ಅಪ್ಪಿ ಸ್ನಾಕ್ಸ್ ಏನ್ ತೊಗೊಳತ್ತೀವ? ಏನ್ ತಗೋತಿ ಹೇಳ ಸ್ನಾಕ್ಸ್ ನನಗೆ? ಏನ್ ಬೇಕತ್ತ ಎಲ್ಲ ನಿಂದೇನಾ? ನಿಂಗೆ ಏನ್ ಬೇಕತ್ತ? ಕುರ್ಕುರೆ ಎಲ್ಲ ಲೇಸ್ ಪ್ಯಾಕೆಟ್. ನಿಂಗೆ ಏನ್ ಬೇಕತ್ತ? ಒಂದು ಮೆಜೆಸ್ಟಿಕ್ ಯಾವತ್ತಾದ್ರು ಬಂದಿದ್ದ ಚಿನ್ಮಯ್? ಓ ಬೇಜಾನ್ ಸಲ ಬಂದಿ. ಎಷ್ಟು ಸತಿ ಬಂದಿದ್ಯಾ? ನೋಡಿ ಹೆಂಗಿದೆ ನೋಡ್ಬಿಡು ಒಂದ್ಸತಿ. ಏನಾರ ಮಾತಾಡ ಬೈಲಿ. ಏನ್ ಮಾತಾಡೋಣ ದೋಸ್ತ? ಇಲ್ಲಿ ನೋಡಿ ಎಷ್ಟು ಸ್ವಚ್ಛ ಅದಾವ ನೋಡಿ, ಇಲ್ಲೆಲ್ಲ ಎಷ್ಟು ಕ್ಲೀನ್ ಅದಾವು. ಫುಲ್ ಎಲ್ಲ ಕ್ಲೀನ್ ಅದಾವ ಇಲ್ಲಿ ಕಡೆ. ನಮ್ಮ ಕಡೆ ಹೆಂಗ್ ಮಾಡ್ತಾರ? ಎಲ್ಲಾ ಕಡೆ ಗುಟ್ಕಾ ಉಗುಳಿ ಹಾಳ ಮಾಡಿ ನೋಡಿ. ನಮ್ಮ ಕಡೆ ಬಸ್ ಸ್ಟ್ಯಾಂಡ್ ಹೆಂಗಿರ್ತಾವ? ನಮ್ಮ ಮಂದಿ ಕೇಸರ್ ಜಾಸ್ತಿ ತಿಂತಾರೆ, ಬೆಂಗಳೂರು ಮಂದಿ ಕೇಸರ್ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಹಂಗಾಗ್ತದ. ಅದ ಎಟ್ರ ತಿನ್ಲಿ, ಆದ್ರ ನೀಟಾಗಿರ್ಬೇಕಿಲ್ಲ. ಒಟ್ಟು ಅಕ್ಷಯ್ ಕುಮಾರ್ ಮತ್ತೆ ಇನ್ನೊಬ್ಬರ ಹೆಸರೇನು? ಅಕ್ಷಯ್ ಕುಮಾರ್, ಅಜಯ್ ದೇವಗನ್, ಶಾರುಖ್ ಖಾನ್ ಎಲ್ರು ಸೇರಿ ಹೇಳವ್ರೆ ಬೋಲೋ ಜುಬಾ ಕೇಸರಿ ಅಂತ. ಊರಲ್ಲೆಲ್ಲ ಕೇಸರಿ ಮಾಡ್ತಾರೆ. ಆದ್ರೂ ಎಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಅಲ್ಲೋ ಅವನು ನಾರ್ಮಲ್ ರೋಡ್ ಇತ್ತಲ್ಲ ಅದ್ರಾಗೆ ಹೋಗೋದು ಬಿಟ್ಟು ಸಂಧ್ಯಾಗೆ ಬರತ್ತೀವಲ್ಲ ನಾವು. ನಿಮ್ ಜೊತೆ ಸೇರಿ ಸಂಧ್ಯಾಗೆ ಬರೋದು. ನಮ್ ಬಸ್ ನಂಬರ್ ಏಟೈತೆ ಅಪ್ಪಿ? K2392. ಈಗ ನಂಗೆ ವಿಂಡೋ ಸೀಟ್ ಬಿಡ್ತಿರೋ ಇಲ್ಲೋ ನೀವಿಬ್ರು? ಅಲ್ಲೋ ಸೀಟ್ ಎರಡು ಹಿಡ್ದವ್ ನಾನು ಬೇಗ ಬಂದು, ಸೀಟ್ ಹಿಡ್ದವ್ ನಾನು ಬೇಗ ಬಂದು. ಅಲ್ಲಿ ಇಲ್ಲಿ ಫಸ್ಟ್ ಬಸ್ ನಿಮ್ಗೆ ಹೇಳಿದ್ದೆ ಯಾರು? ಬಸ್ ಯಾರು ಹಿಡಿದ್ದು? ಜನ ಇಷ್ಟೇ ನೋಡು. ಊರಾಗ ಸೀಟ್ ಕೊಡ್ತಾ ಇಲ್ಲ ವಿಂಡೋ ಸೀಟ್ಗೆ. ಈಗ ಓಸು ಚಿಪ್ ಸಿಗ್ನೆ ತಿಂದಾಳ ನೋಡ್ಲೆ.
ನಾನು ಹೇಳ್ತಿದ್ದಿಲ್ಲ. ಓಸು ಚಿಪ್ಸ್ ಅಲ್ಲಿರೋ ಚಿಪ್ಸ್ ಇಲ್ಲಿರೋ ಚಿಪ್ಸ್ ಎಲ್ಲ ಇವಳೇ ಖಾಲಿ ಮಾಡಿದ್ದು. ನೀವ್ ತಿಂದಿದ್ದು. ನಿಜ ಹೇಳು, ಯಾರು ತಿಂದ ಚಿಪ್ಸ್? ನೀವು. ಕ್ಯಾಮ ಚಿಪ್ಸ್ ಎಲ್ಲ ಒಟ್ಟು ಈಗಿನ ತಿಂದಾಳ, ನಿನ್ ಮ್ಯಾಗ ಹೇಳತ್ತ ನಾನು ಇವ್ರಿಗೆ ಹೇಳಿದ್ದು. ಚಿಪ್ಸ್ ತಿಂದೆ ತಿಂದೆ ಗುಂಡ ಮಾತ್ರ ಇದೆಯಾ? ನಾವೆಲ್ಲ ತಿನ್ನೋದೇ ಇಲ್ಲ. ನೋಡು KSRTC ಜರ್ನಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನಿನ್ಗೆ. ಬಸ್ಸಲ್ಲಿ ಹೆಂಗ ಈ ಫಸ್ಟ್ ಟೈಮ್ ಬಸ್ಸಲ್ಲಿ ನಿನ್ನ ಲಾಂಗ್ ಜರ್ನಿ ಬರ್ತಾ ಇರೋದು? ಇಲ್ಲಿಂದ ನೋಡೋಣ ಹೇಗಿರುತ್ತೆ ಇದು ಜರ್ನಿ. ಬಸ್ ಆಲ್ಮೋಸ್ಟ್ ಫುಲ್ ಆಗಿದೆ. ಅಭಿ ಈಗ ಎಷ್ಟು ಎಕ್ಸಾಕ್ಟ್ ಟೈಮ್ ಎಷ್ಟು ಈಗ? ಎಷ್ಟು 10%? 7:01 ಕರೆಕ್ಟಾಗಿ ಟೈಮಿಂಗ್ಸ್ ಹೇಳು ನೋಡೋಣ. ಹಾ 11 ಗಂಟೆಗೆ. ಚಿನ್ಮಯ್ ನಿನ್ನ ಒಂದು ಟೈಮಿಂಗ್ ಹೇಳು, ಎಷ್ಟು ಗಂಟೆ ರೀಚ್ ಆಗ್ತೀವಿ? ಯಾರು ನಿಯರೆಸ್ಟ್ ಟೈಮಿಂಗ್ ಹೇಳ್ತಿರಲ್ಲ, ನಾಳೆ ಅವರಿಗೆ ಪಿಜ್ಜಾ ಆರ್ಡರ್ ಮಾಡ್ತೇನೆ. ನಿಮ್ ಪಿಜ್ಜಾ ಸವಾಸ ಬೇಡ ನಂಗೆ. ಓಕೆ, ಲಾಸ್ಟ್ ಟೈಮ್ ಇವಳಿಗೆ ಪಿಜ್ಜಾ ಅಂತೇಳಿ ಅವ್ರಿಗೆ ಗೊತ್ತು. ಇಬ್ರು ಹಿತಶತ್ರುಗಳು. ಇಲ್ಲ ಅವ್ರು ಕರೆಕ್ಟೇ. ಎರಡು ಕಿತ್ಕೊಂಡು ಹೋಗ್ರಿ. ಇಲ್ಲ ಸ್ನಾಕ್ಸ್ ಕೊಡ್ರು, ಇಬ್ರೇ ತಿನ್ನತ್ತಿರಲ್ಲ. ಕೊಡು ಕೊಡು. ಅಂಕಲ್ ಆಗಿದ್ದಿ ಅದು ಒಳ್ಳೇದಲ್ಲ. ಮಸಾಲೆ ಅದು ಅದೇ ಒಬ್ಬೊಬ್ರೆ ಎಲ್ರು ಹಂಚ್ಕೊಂಡ್ ತಿನ್ಬೇಕ್ರು. ನುನು ಮಾಲ್ ಅಪ್ಪಿ, ನುನು ಮಾಲ್ ನೋಡ, ನುನು ಮಾಲ್ ನೋಡಿಲ್ಲ. ಬಂದಿಲ್ಲಲ್ಲ OTP? ಹೌದು, ವಾಷಿಂಗ್ ಮಿಷಿನ್ ತಗೋತಿದ್ಯಾ? ಪಾಪ ನಮ್ ಕ್ಯಾಮಿ ಅವಾಗ ಅವಾಗ ಸ್ನಾಕ್ಸ್ ಏನಾರ ಒಂದು ಕೊಡ್ತಾನೆ ಇರ್ತಿಲ್ಲ. ಅಪ್ಪಿ ಅಪ್ಪಿ ಥ್ಯಾಂಕ್ ಯು ಫಾರ್ ಪಾಪ್ಕಾರ್ನ್. ಚಿಂಟಿ ಯಾಕೆ ಕೊಡಲ್ಲ ಕೂತಿಲ್ಲ, ಏನಾರು ಮಾತಾಡು. ಫುಲ್ ಜರ್ನಿ ಮಾಡಿ ಸುಸ್ತಾಗ್ಯಾನ? ಬೇಡ ಬೇಡ ಬೇಡಪ್ಪ, ಬೇಡ ಕಣೋ ಚಿಂಟಿ. ಈ ಕಾರ್ನಿಗೆ ಎಷ್ಟು ಕೊಟ್ಟೇವ್ ನಾವೀಗ? 20 ರೂಪಾಯಿ. ಇದೇ ಮಾಲ್ ಒಳಗಿದ್ರೆ ಎಷ್ಟಿದೆ ರೇಟ್? 15 ರೂಪಾಯಿ. ಇಲ್ಲ ಮಾಲ್ ಒಳಗಿದ್ರ ಥಿಯೇಟರ್ಗೆ ಹೋಯ್ತು. ಎಷ್ಟು ಇರ್ಬೋದು ಅಂದಾಜು ರೇಟ್? ಎಷ್ಟು ಚಿನ್ಮಯ್? 100? ಓಕೆ. ಚಿಂಟಿ ಎಷ್ಟು ರೇಟ್ ಇರ್ಬೋದು? 200 ರೂಪಾಯಿ ರೇಟ್ ಇರುತ್ತೆ. ಅಂದ್ರೆ ನಾವ್ ಎಲ್ಲಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬೆಲೆ ಜಾಸ್ತಿ ಆಗುತ್ತೆ. ಬಸ್ಸಲ್ಲಿ ಇದ್ರೆ ಬೆಲೆ ಜಾಸ್ತಿನಾ? ಫ್ಲೈಟಲ್ಲಿ ಇದ್ರೆ ಬೆಲೆ ಜಾಸ್ತಿ ಇರ್ತಿತ್ತು ಅವ್ನಿಗೆ. ಸತ್ತಿ ಬಸ್ಸಲ್ಲಿ ಬಂದವನು ಟ್ರೈನಲ್ಲಿದ್ರೆ ಇನ್ನೊಂದು ಸ್ವಲ್ಪ ಇರೋದು. ಇದೆಲ್ಲ ಬೇಕಾ ಸಿದ್ರು ನಿಂಗೆ? ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಪಾಪ ಇಲ್ಲಿ ನೋಡಿ, ಬಸ್ ಹತ್ತಾಗತ್ತಾರ ಪಟ್ನ ಅರ್ಜೆಂಟ್ ಆಗಿ. ಶೀಟ್ ಅರ್ಜೆಂಟ್ ನೋಡಿ. ಜಗಮಗ ಸಿಟಿ ನೋಡಿ ಹೆಂಗ್ ಕಾಣ್ತದ ಅವನು. ಈಗ ನೆಲಮಂಗಲ ಟೋಲ್ ನೋಡಿ. ಅದೇ ನೆಲಮಂಗಲ ಅಂತಾರೆ. ಓ, ಇದಾದ್ಮೇಲೆ ನೆಲಮಂಗಲ ಟೋಲ್ ಒಂದಿದೆಯಲ್ವಾ? ಅಪ್ಪಿ ಇದು ಪಾರ್ಲೆ ಫ್ಯಾಕ್ಟ್ರಿ ಇದು ಚಿಂತೆ. ಇದು ಪಾರ್ಲೆಜಿ ನೋಡಲ್ಲ ಐತಿಲ್ಲ. ಎಲ್ಲ ಬರುವಂಟ ನೋಡಿ. ಡೋಮ ಪ್ರವೀಣ 2 ತಾಸು 9 ಆಗೈತಿ. ನಡು ದಾರಿಲಿ ಇದ್ದೀವಿ. ಊಟ 2 ಅವರಲ್ಲಿ ರೀಚ್ ಆಗ್ತೀವಿ ಅಂತ. ಹೋಟೆಲ್ ಮಾತ್ರ ಮಸ್ತ್ ಐತಿ ಅಲ್ಲ? ಮಸ್ತ್ ಐತೆ ಹೋಟೆಲ್. ಯಾವ್ದಿದು? ವೈಶಾಲಿ ಐತಿ. ಸಖತ್ತಾಗೈತಿ. ಒಂದು ಒಳ್ಳೆ ಊಟ ಮಾಡೋಣ. ಏನ್ ಕೊಡಿಸ್ತೀವಿ ಊಟ? ಎಲ್ಲ ಪಾರ್ಟಿ ನಿಂದೇನ ಇವತ್ತು? ಫುಲ್ ಪಾರ್ಟಿ ಇಲ್ಲ? ಸೊ ಹಿಂಗಾಗಿ
ವೈಶಾಲಿ ಸಖತ್ತಾಗೈತಿ. ಊಟ ಮಾಡೋಣ. ಊಟಮ್ಮ ನಾನು ನಿನ್ಗೆ ಹುಡ್ಕಾಡತ್ತೀವಲ್ಲ ಅಪ್ಪಿ, ನಿನ್ನ ದರ್ಶನ ಹುಡ್ಕಾಡಿದ್ದೇವೆ ನಾವು. ಹಾಂ, ಏನು 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 ಊಟ ಏನು ಬೇಕು? ಚಿಂಗ್ಟಿ ಏನು ಇದು? ರೈಸ್ ಬಾತ್. ಥ್ಯಾಂಕ್ ಯು ಸೋ ಮಚ್. ಅಪ್ಪಿ ನಿಂದೇನೋ ತಿಂಡಿ? ಎಲ್ರದ್ದು ರೈಸ್ ಬಾತಾ? ಬಾ ಈ ಕಡೆ. ನೀನೇನು ಪರೋಟ ತಗೊಂಡಿ ಚಪಾತಿ ತಗೊಂಡಿದ್ಯಾ? ನಮ್ದು ರೈಸ್ ಬಾತ್. ಒಂದು ಕ್ಯಾಮ್ ಪಾರ್ಟಿ ಕೊಡತ್ತಾರ. ಪಾರ್ಟಿ ಏನು ಕೊಡ್ತಾರಂತಂದ್ರೆ, ಹಲೋ ನೀವಿಬ್ಬರು ನಮ್ಮ ಕಂಪ್ನಿ ಬಿಟ್ಟು ಹೋದೇ ಇದ್ದೀರಿ. ಹಾಂ, ಈಗ ನಾನು ನಮ್ಮ ಚಿನ್ಮಯ್ ಇಬ್ಬರೇ ವಿದ್ಯಾರ್ಥಿ ಆದರೂ ನಮ್ಮ ಕಂಪ್ನಿ ಬ್ಯಾಗ್ ಯಾಕೆ ತೊಗೊಂಡು ಅಡ್ಡಾಡತ್ತೀನಿ? ದೋಸ್ತ, ನನ್ನ ಕಂಪ್ನಿ ಬ್ಯಾಗ್ ಆಲ್ರೆಡಿ ಚಂದನ್ ಮದುವೆ ಹೋಗೋಕೆ ಒಂದು ವಾರ ಆಯ್ತು. ನಿಂದು ಆಲ್ರೆಡಿ ಅಡ್ವಾನ್ಸ್ ಹೋಗೈತಿ. ನಮ್ಮದು ಎಲ್ಲ ಖರ್ಚು ನಮ್ಮ ಕ್ಯಾಮರೇ ನೋಡ್ಕೊತಾನಂತೇಳಿ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಾನ. ಯಾಕಪ್ಪ, ಯಾಕೆ ಎಲ್ಲ ಅವನದೇ. ಅಣ್ಣ ಏನೂ ಒಟ್ಟ ಖರ್ಚು ಮಾಡಕ್ಕೆ ಹೋಗ್ಬೇಡ, ನಂದೆಲ್ಲ ಕ್ಯಾಮಿ. ಆದರೂ ಪಲಾವ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ಪಲಾವ್ ಕ್ಯಾಮ. ಈಗ ಫಸ್ಟ್ ಕ್ಲಾಸ್ ಹೋಗಿ ಒಂದು ಚಾ ಕುಡಿನತ್ತ. ಜಲ್ದಿ ಬಾ, ಪಾಟನ ಬಾ. ವಾಚಿಂಗ್ ಬಿಗ್ ಬಾಸ್. ಆದರೂ ಏನೇ ಹೇಳಿ ಗಿಲ್ಲಿನೇ ಗೆಲ್ಲೋದು. ಟ್ರೂ ಎಂಟರ್ಟೈನರ್ ಗಿಲ್ಲಿ. ಏನು ಚಿನ್ಮಯ್? ಗಲ್ಲಿಗೂ ಗೊತ್ತು ಗೆಲ್ಲೋದು ಗಿಲ್ಲಿನೇ ಅಂತ. ಹಾಂ, ಗಿಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್. ಕ್ಯಾಮ ಟೈಮ್ ಎಷ್ಟು ಕರೆಕ್ಟಾಗಿ 11 ಗಂಟೆ ಹೇಳಿದ್ನಿಲ್ಲ ನಾನು. ನಾ ಹೇಳಿ ಟೈಮ್ಗೆ ಬಂದಿದ್ದಿಲ್ಲ. ಯಾರು ಕರೆಕ್ಟ್ ಟೈಮ್ ಹೇಳಿ? ಯಾರು ಹೇಳ್ಯಾರ ಕರೆಕ್ಟಾಗಿ ಹೇಳಿ? ವಿಡಿಯೋ ತೆಗಿಯೋದು ನಾನು ಕರೆಕ್ಟಾಗಿ ಹೇಳಿದ್ದು. ಚಿನ್ಮಯ್ ಯಾರು ಗೆಸ್ ಮಾಡಿದ್ದಮ್ಮ? ಬಿಡು, ನಿದ್ದೆಗೊಂಡಿಲ್ಲ. ಬಿಟ್ಬಿಡು. ಯಾರು ಕರೆಕ್ಟಾಗಿ ಗೆಸ್ ಮಾಡಿದ್ದು? ಯಾರು? ನಾನೇ 11 ಗಂಟೆ ಕರೆಕ್ಟ್ ಹೇಳಿದ್ದೀನಿ ನೋಡು. ಸೊ ಎಷ್ಟು ಗಂಟೆ ನಾವು ಹರಪನಹಳ್ಳಿ ಬಿಟ್ಟಿದ್ದು? ಎಷ್ಟು ಗಂಟೆ? ನಾನೇ ಹೇಳಿದ್ದು ಕರೆಕ್ಟಾಗಿ. ಹರಪನಹಳ್ಳಿ ಇಲ್ಲ, ಹರಪನಹಳ್ಳಿ ಬಿಟ್ಟಿದ್ದು 4:15. ಅಂದ್ರೆ 7 ಅವರ್ ಜರ್ನಿ. 7 ಅವರ್ ಜರ್ನಿ ಬಂದಿದೀವ. ನಾನು ಬಸ್ ಸ್ಟಾಪ್ ಇಂದ ಹೇಳಿದ್ದು. ಅಪ್ಪಿ, ನಿನ್ನ ಈ ಗೆಟಪ್ ಯಾವ ಪಿಕ್ಚರ್ದ ಯಾವ ಹೀರೋದೈತಿ ಹೇಳು? ನನ್ನ ಗೆಟಪ್ಪ ನೋಡಿದ ತಕ್ಷಣ ಹೇಳ್ಬೇಕು. ವಿಲನ್ ಸಿನಿಮಾ ಕಿಚ್ಚ ಸುದೀಪ್ ಸರ್ ಹಾಕಿದ್ರ ಸೇಮ್ ಗೆಟಪ್ ಐತಿ. ನೋಡೋಕೆ ಗೆಸ್ ಕರೆಕ್ಟ್ ಮಾಡಿರಲಿಲ್ಲ. ಎಕ್ಸಾಕ್ಟ್ಲಿ ಹಂಗೆ ಐತಿಲ್ಲ. ಅಪ್ಪಿ ತಂಡ ಹಿಡಿದ ಹಾಕೊಂಡಿ ಸುಮ್ ಸ್ಟೈಲ್ ಮಾಡ್ಬೇಕು ಹಾಕಿದ್ದೆ. ಸ್ಟೈಲ್ಗೆ ಅಂತ ಸ್ಟೈಲ್ಗ ಚಂದು ಯಾವ ಬರ್ತಾನ? ನಮ್ಮನ್ನ ಯಾವಾಗ ಕರ್ಕೊಂಡು ಹೋಗ್ತಾನ? ವಿದ್ಯಾರ್ಥಿ ಸಂವಿಧಾನ ತಿಳಿದರೆ ನಾಳೆ ಜವಾಬ್ದಾರಿ ನಾಗರಿಕ. ನೋಡ್ದಿ ತಿಳಿತು. ಸಂವಿಧಾನ ತಿಳ್ಕೊಂಡಿರ್ಬೇಕು. ಮೊನ್ನೆ ಮುಗೀತು ಕಾನ್ಸ್ಟಿಟ್ಯೂಷನ್ ಡೇ. ಸಂವಿಧಾನ ದಿನ ಮೊನ್ನೆ ಮುಗೀತು. ಕಾನ್ಸ್ಟಿಟ್ಯೂಷನ್ ಇಂಗ್ಲಿಷ್ ಬರಲ್ಲಪ್ಪ ನಮಗ. ನೀ ಹೇಳು ಕನ್ನಡದಲ್ಲೇ ಹೇಳು. ಸಂವಿಧಾನ ದಿನ ಏನೋ? ಸಂವಿಧಾನ ದಿನ ಏನು ಚಿನ್ನಮ್ಮ? ಕನ್ನಡ ಕೋರಿ. ಚಿಂಗಟಿ ಯಾರೋ ಬರ್ತಾರಂದ್ರೆ ಮದುವೆ ಮಗನೇ ಬಂದವನಲ್ಲಪ್ಪ ದೇವ್ರೆ. ಚಂದು ಕಾರ್ ಬರ್ತಾ ಇದ್ರೆ ನೀನು ಯಾಕೋ ಬಂದೆ? ಪ್ಲಾನ್ ಬಿ ಆಯ್ತಾ? ಇರ್ಲಿ, ಇವನೇ ನಮ್ಮ ಮದುಮಗ. ಎಲ್ಲರೂ ಈಗಲೇ ನೋಡ್ಕೊಂಬಿಡಿ. ಯಾಕೆಂದ್ರೆ ನಾಳೆ 2 ದಿನ ಬ್ಯುಸಿ ಆಗಿರ್ತಾನೆ ಹುಡುಗ. ನಾಳೆ ಏನೇನು ಪ್ರೋಗ್ರಾಮ್ ಅಡ್ವಾನ್ಸ್ ಹೇಳ್ಬಿಡ ಹೋಗ್ಲಿ. ನಾಳೆ ಬೆಳಗ್ಗೆ ಮದುಮಗ ಲಕ ಹೊಡಿತಾವನೆ ನೋಡು. ಇಂಥ ಕತ್ನಲ್ಲೂ ಇಷ್ಟು ಬ್ರೈಟ್ ಆಗಿ ಹೊಳಿತಾ ಇದ್ದಾನಂದ್ರೆ ಫೇರ್ ಅಂಡ್ ಲವ್ಲಿ ಹಚ್ಚನ ಅಂತನಾ? ಇದು ಡೈರಿ ಸರ್ಕಲ್. ಇದು ಫುಲ್ಲು ಡೈರಿ ಸರ್ಕಲ್ ಸೆಂಟ್ರಲ್ ನಿಂತಿದ್ದೀವಿ. ಏನಂದಿ? ಲಾಗ್ ಮಾಡಕತ್ರ ಹುಚ್ಚಾಗೈತಿ. ಅಲ್ಲಿ ಡೈರಿ ಐತೆ ತೋರ್ಸಂತಿದ್ದೀನಿ ಹಿಂದೆ. ಇದು ಸರ್ಕಲ್. ಇಂಥ ಜನನೇ. ಯಾರಾದ್ರೂ ನೀವು ಏನಾದ್ರೂ ಒಂದು ಕೆಲಸ ಮಾಡಕ್ ಹೋರಿ, ಸಪೋರ್ಟ್ ಇಲ್ಲ ಅನ್ನಕ್ಕೆ ಡೈರಿ ಎಲ್ಲ ಐತಿ. ಇವರೇ ಎಕ್ಸಾಂಪಲ್. ಅದಕ್ಕೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಯಾರಾದ್ರೂ ನೀವು ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಎಷ್ಟೋ ಟೀಕೆ ಟಿಪ್ಪಣಿಗಳು ಬರ್ಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಕಾಲು ಎಳಿತಾನೆ ಇರ್ತಾರೆ ನಿಮ್ ಬಗ್ಗೆ, ಅದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು. ನೋಡಿ, ನಮ್ಮ ಚಂದು ನಮ್ಮನ್ನ ಪಿಕಪ್ ಮಾಡ್ಕೊಳಕ್ಕೆ
ಒಂದೊಳ್ಳೆ XUV ಕಾರ್ಯ ಕಳಿಸಿದ್ದಾನೆ. ಹತ್ರಿ ನಿಮ್ಮನ್ನ ಬಿಟ್ಟೋಗ್ತೀವಿ. ಅಂತಂದ್ರೆ ಒಂಥರ ಬೇಜಾರು ಬ್ರೋ. ಮತ್ತೆ ಏನು ಬೇಜಾರಿಲ್ಲ ಅಂದ್ರೆ ಏನು ಖುಷಿ ಅವಳಿಗೆ ಎಷ್ಟು ಖುಷಿ ನೋಡಿ. ನನಗೆ ಯಾರು ಬ್ರೋ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರ ಒಳ್ಳೆ ಕಾರಲ್ಲಿ ಕೂತಿರೋದು ನಾನಂತೂ. ಇರ್ತೀವಿ ನಾವು ಬೈಕ್ ಬಿಡೋದಾಗೆ. ಬರೋಬ್ಬರಿ 4:15 ಬೆಂಗಳೂರು ಬಿಟ್ಟೇವಿ. ಈಗ ಟೈಮ್ ಎಟ್ಟಿಗೆ 12:20 ರೀಚ್ ಆಗೇವಿ. ಮುಕ್ಕೊಂಬಿಡು ನೀ ಕಪ್ಪತ್ತ ಎಲ್ಲರೂ. ಸರಿ ಸೊ ಎಲ್ರಿಗೆ ನೀನೆಲ್ಲ ಅವ ನೋಡು ಆಲ್ರೆಡಿ ನಿದ್ದಿಗಣ್ಣೆ ಅದ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ನಮ್ಮ ಯಾವುದೋ ವಿಡಿಯೋ ಬಂದ್ರೂ ಏನಾಗುತ್ತಾ ನೋಟಿಫಿಕೇಶನ್ ಬರುತ್ತಾ.